ಪಾಯಿಂಟೇ ಮರ್ತು ಹೋದೆ. ಗರ್ಲ್ಸ್ ಪ್ರಾಬ್ಲಮ್ ಇದ್ದಿದ್ರಿಂದ ಹೋಗಕ್ಕಾಗಿದೆ. ತುಂಬಾ ಚೇಂಜಸ್ ಆಯ್ತು, ನನಗೆ ವ್ಯತ್ಯಾಸ ಗೊತ್ತಾಯ್ತು. ಅಂದ್ರೆ ಯಾವ ಡಿಸ್ಟರ್ಬೆನ್ಸ್ ಆಗಿದ್ದು ನಾಟ್ ಫಾರ್ ದ ಬ್ಯಾಂಡ್. ಏಕಾಏಕಿ ಕರ್ಣ ಧಾರಾವಾಹಿಯಿಂದ ಹೊರಬಂದ್ರ ಭವ್ಯಗೌಡ. ಕಡೆಯ ಕ್ಷಣದಲ್ಲಿ ನಡೆದಿದ್ದೇನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಇವತ್ತು ಪ್ರಸಾರವಾಗಬೇಕಿದ್ದ ಕರ್ಣ ಧಾರಾವಾಹಿ ಏಕಾಏಕಿ ರದ್ದಾಗಿದೆ. ಇದಕ್ಕೆ ಕಾರಣವೇನು ಗೊತ್ತಾ? ಕರ್ಣ ಸೀರಿಯಲ್ ನಿಂದ ಭವ್ಯಗೌಡ ಔಟ್ ಆಗಿದ್ದಾರೆ ಎನ್ನಲಾಗಿದೆ. ಮೊನ್ನೆ ಅಷ್ಟೇ ಕರ್ಣ ಪ್ರೆಸ್ ಮೀಟ್ ನಲ್ಲಿ ಭವ್ಯಗೌಡ ಖುಷಿಯಾಗಿಯೇ ಕಾಣಿಸಿಕೊಂಡಿದ್ರು. ಆದ್ರೆ ಕಡೆ ಕ್ಷಣದಲ್ಲಿ ಏನಾಯ್ತು ಅನ್ನೋದೇ ಈಗ ಕಾಡ್ತಿರುವಂತಹ ಪ್ರಶ್ನೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಂದು ರಾತ್ರಿ 8 ಗಂಟೆಗೆ ಕರ್ಣ ಸೀರಿಯಲ್ ಶುರುವಾಗಬೇಕಿತ್ತು. ಆದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಅದು ಕ್ಯಾನ್ಸಲ್ ಆಗಿದೆ. ಇಂದು ಟೆಲಿಕಾಸ್ಟ್ ಆಗಬೇಕಿದ್ದ ಕರ್ಣ ಧಾರಾವಾಹಿ ಅನಿರ್ದಿಷ್ಟ ಅವಧಿ ಮುಂದಕ್ಕೆ ಹೋಗಿದೆ. ಇದಕ್ಕೆ ಕಾರಣವೇನು ಅಂದ್ರೆ ಕೆಲವು ಪೋಸ್ಟ್ಗಳು ಭವ್ಯಗೌಡ ಅವರತ್ತ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಕರ್ಣ ಪೋಸ್ಟ್ ಡಿಲೀಟ್. ನಟಿ ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಕರ್ಣ ಧಾರಾವಾಹಿಯ ಕುರಿತು ಕೆಲ ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ರು. ಆದ್ರೆ ಈಗ ಕರ್ಣಗೆ ಸಂಬಂಧಿಸಿದ ಪೋಸ್ಟ್ ಗಳನ್ನೆಲ್ಲ ಭವ್ಯಗೌಡ ಡಿಲೀಟ್ ಮಾಡಿದ್ದಾರೆ. ಇದನ್ನ ಕಂಡ ಅಭಿಮಾನಿಗಳು ಕರ್ಣ ಧಾರಾವಾಹಿಯಿಂದ ಭವ್ಯಗೌಡ ಹೊರಗೆ ಬಂದ್ರ, ಭವ್ಯಗೌಡ ಜಾಗಕ್ಕೆ ಬೇರೆಯವರನ್ನ ಕರೆತರಲಾಗ್ತಿದ್ಯಾ ಅಂತಕ್ಕೆ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜಿ ಕನ್ನಡ ವಾಹಿನಿಯ ಪೇಜ್ ನಲ್ಲೂ ಪ್ರೋಮೋ ಡಿಲೀಟ್. ಬರೀ ಭವ್ಯಗೌಡ ಅಕೌಂಟ್ ನಲ್ಲಿ ಮಾತ್ರವಲ್ಲ, ಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಭವ್ಯಗೌಡ ಇದ್ದ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳು ಡಿಲೀಟ್ ಮಾಡಲಾಗಿದೆ. ಹಾಗೆ ನೋಡಿದ್ರೆ ಕರ್ಣ ಧಾರಾವಾಹಿಯ 2ನೇ ಪ್ರೋಮೋದಲ್ಲಿ ನಿಧಿ ಪಾತ್ರದ ಮೂಲಕ ಭವ್ಯಗೌಡ ಅವರನ್ನ ಪರಿಚಯ ಮಾಡಲಾಗಿತ್ತು. ಇಂಪಾದ ಹಾಡಿನೊಂದಿಗೆ ನಿಧಿ ಕರ್ಣನ ಲವ್ ಸ್ಟೋರಿಯನ್ನ ತೋರಿಸಲಾಗಿತ್ತು. ಈ ಪ್ರೋಮೋವನ್ನ ಇದೀಗ ಸಾಮಾಜಿಕ ಜಾಲತಾಣಗಳಿಂದ ಡಿಲೀಟ್ ಮಾಡಲಾಗಿದೆ. ಅಲ್ಲಿಗೆ ಕರ್ಣ ಸೀರಿಯಲ್ ನಿಂದ ಭವ್ಯಗೌಡ ಔಟ್ ಆಗಿರೋದು ಪಕ್ಕಾನಾ ಅನ್ನೋ ಒಂದು ಹಿಂಟ್ ಸಿಕ್ಕಿದೆ. ಕರ್ಣ ಧಾರಾವಾಹಿಯಿಂದ ಭವ್ಯಗೌಡ ಔಟ್ ಆಗಿರುವ ಕಾರಣಕ್ಕೆ ಇಂದಿನಿಂದ ಪ್ರಸಾರವಾಗಬೇಕಿದ್ದ ಕರ್ಣ ಸೀರಿಯಲ್ನ ತಡೆ ಹಿಡಿಯಲಾಗಿದೆಯಂತೆ. ನಿಧಿ ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ತಂದ ನಂತರ ಕರ್ಣ ಪ್ರಸಾರವಾಗಲಿದೆ ಎಂಬ ಗುಸುಗುಸು ಕೂಡ ಆರಂಭವಾಗಿದೆ. ಮೊನ್ನೆ ಅಷ್ಟೇ ಕರ್ಣ ಧಾರಾವಾಹಿಯ ಪ್ರೆಸ್ ಮೀಟ್ ನಡೆಯಿತು. ಇದರಲ್ಲಿ ಕಿರಣ್ ರಾಜ್ ಹಾಗೂ ನಮ್ರತಾ ಗೌಡ ಜೊತೆಗೆ ಭವ್ಯಗೌಡ ಖುಷಿಯಾಗಿಯೇ ಕಾಣಿಸಿಕೊಂಡಿದ್ರು. ಅಲ್ಲಿಗೆ ಇಂದಿನಿಂದ ಕರ್ಣ ಶುಭಾರಂಭವಾಗಲಿದೆ ಅಂತ ಭಾವಿಸಿದ್ದವರಿಗೆ ಈಗ ಶಾಕ್ ಸಿಕ್ಕಿದೆ. ಅಷ್ಟಕ್ಕೂ ಕಡೆಯ ಕ್ಷಣದಲ್ಲಿ ಆಗಿದ್ದೇನೋ, ಭವ್ಯಗೌಡ ಔಟ್ ಆಗಿರೋದು ನಿಜವೇ? ಆಗಿದ್ದರೆ ಯಾಕೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗೀತಾ ಧಾರಾವಾಹಿಯಲ್ಲಿ ಸ್ವಾಭಿಮಾನಿ ಗೀತಾ ಆಗಿ ಭವ್ಯ ಕಾಣಿಸಿಕೊಂಡಿದ್ರು. ಅದಾದ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಭವ್ಯಗೌಡ ಸ್ಪರ್ಧಿಸಿದ್ರು. ಅದಾಗಿ ಕರ್ಣ ಸೀರಿಯಲ್ ಅನೌನ್ಸ್ ಆಯ್ತು. ಆಗ್ಲಿಂದ ಕಿರಣ್ ರಾಜ್ಗೆ ಭವ್ಯಗೌಡ ಜೋಡಿಯಾಗಬೇಕು ಅಂತ ಅಭಿಮಾನಿಗಳು ಬಯಸಿದ್ರು. ಸರ್ಪ್ರೈಸ್ ಎಂಬಂತೆ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯಗೌಡ ಬಂದೇ ಬಿಟ್ರು. ಆದ್ರೀಗ ಕರ್ಣ ಪ್ರಸಾರ ಆಗುವ ಮುನ್ನವೇ ಭವ್ಯಗೌಡ ಹೊರಗೆ ಹೋಗ್ಬಿಟ್ರ. ಭವ್ಯಗೌಡ ಹಂಚಿಕೊಂಡ ಇನ್ಸ್ಟಾಗ್ರಾಮ್ ಸ್ಟೋರಿ ಏನಿದೆ? ಡೋಂಟ್ ವರಿ ಹಾಡಿನೊಂದಿಗೆ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡಿ ಎಂದು ಬರೆದುಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿ ಹಂಚಿಕೊಂಡಿದ್ದಾರೆ ಭವ್ಯಗೌಡ. ಇದಕ್ಕೂ ಕರ್ಣ ಸೀರಿಯಲ್ ನಿಂದ ಭವ್ಯಗೌಡ ಹೊರ ಬಂದಿರೋದಕ್ಕೂ ಲಿಂಕ್ ಇದೆಯಾ? ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೂ ಭವ್ಯಗೌಡ ಹೋಗ್ಲಿಲ್ಲ. ಹೌದು, ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮದಲ್ಲಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಭವ್ಯಗೌಡ ಆಯ್ಕೆಯಾಗಿದ್ರು. ಆದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಪ್ರೀಮಿಯರ್ ಹಂಚಿಕೆಗೆ ಭವ್ಯಗೌಡ ಬರಲೇ ಇಲ್ಲ. ಬಿಗ್ ಬಾಸ್ ಮುಗಿದ ಮೇಲೆ ವಿಶ್ರಾಂತಿ ಅಗತ್ಯವಿದ್ದ ಕಾರಣ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹೋಗಲಿಲ್ಲ ಎಂದು ಭವ್ಯಗೌಡ ತಿಳಿಸಿದ್ರು. ಇದಾದ ಬಳಿಕ ಕರ್ಣ ಪ್ರಾಜೆಕ್ಟ್ ಭವ್ಯಗೌಡ ಅವರನ್ನ ಹುಡುಕಿಕೊಂಡು ಬಂದಿತ್ತು. ಈಗ ಕರ್ಣ ಸೀರಿಯಲ್ ನಲ್ಲೂ ಭವ್ಯಗೌಡ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು ರಿಲೀಸ್ ಆಗಬೇಕಿದ್ದಂತಹ ಒಂದು ಧಾರಾವಾಹಿ ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ಸೊ ಇದರ ಸ್ಪಷ್ಟತೆಯನ್ನ ಜಿ ಕನ್ನಡ ವಾಹಿನಿ ಜೊತೆಗೆ ನಿರ್ದೇಶಕಿ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ಕೊಡಬೇಕಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.